ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೆಗೆ ಹೋಗಿದ್ನಲ್ಲ, ಹೋಗೋಷ್ಟೊತ್ತಿಗೆ ಶನಿವಾರ ನೈಟ್ ಆಗೋಯಿತು. ಇನ್ನು ಭಾನುವಾರ ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಫಸ್ಟ್ ವ್ಲಾಗ್ ಇದು ನಮ್ಮದ ಮನೆಯಲ್ಲಿ. ಸೊ ಎದ್ದಿದ್ದೆ ತುಂಬಾ ಲೇಟಾಗಿದ್ದೆ. ಎದ್ದಿದ ತಕ್ಷಣ ಪಾಪನ ಒಂದು ಸ್ವಲ್ಪ ಎತ್ಕೊಂಡು ಅವನು ಒಂದು ಸ್ವಲ್ಪ ಬಿಸಿಲು ತೋರಿಸ್ಬಿಟ್ಟು ಆಟ ಆಡಿಸ್ಕೊಂಡು ಮತ್ತು ಇನ್ನು ಊರಿಗೆ ಬೇರೆ ಹೋಗಬೇಕು, ಹಂಗಾಗಿ ಸೊಪ್ಪು ಕಿತ್ಕೊರೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ಸೊಪ್ಪು ಕಿತ್ಕೊಬರಕ್ಕೆ ಹೋಗ್ತಿದ್ದೀವಿ. ಹಂಗೆ ಮಾವಿನಕಾಯಿ ಕಿತ್ಕೊಬರಕ್ಕೆ ಹೋಗ್ತಿದ್ದೀವಿ. ಬನ್ನಿ. ಆ ಎಮ್ಮೆ ನೋಡ್ಪಾನು ನಿನ್ನೆ ನೋಡ್ತಾ ಐತೆ. ಇದ್ಯಾವುದೋ ಹೊಸ ಪಿಳ್ಳೆ ಬಂದೈತಲ್ಲ ಅಂತೇಳಿ. ಇವತ್ತು ತಿಂಡಿ ಮಾಡಿರಲಿಲ್ಲ, ಒಂದೇ ಸಲ ಅಡುಗೆ ಮಾಡಿದ್ವಿ. ಕರಿಗಡುಬು ಹಾಗೆ ಒಬ್ಬಟ್ಟಿನ ಸಾರು ಅನ್ನ ಮಾಡಿಬಿಟ್ಟು ಊಟ ಮಾಡಿಕೊಂಡು ಮಧ್ಯಾಹ್ನನೂ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮಧ್ಯಾಹ್ನ ಟೈಮಲ್ಲಿ ಬಂದ್ವಿ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂಥೇಳಿ. ನಮ್ಮ ಹೊಲ್ದಕ್ಕೆ ಹೋಗೋದು ಇದೇ ರೋಡಲ್ಲೇ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕು. ಬಟ್ ಅಲ್ಲಿ ಸೊಪ್ಪಿಲ್ಲ, ಹಾಗಾಗಿ ಇಲ್ಲೇ ನಮ್ಗೆ ಗೊತ್ತಿರೋ ಹೊಲ್ದಕ್ಕೆ ಹೋಗಿ ಸೊಪ್ಪು ಕಿತ್ಕೊಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಎಲ್ಲಿದೆ ಮಾವಿನಕಾಯಿ? ವೆಯ್ಟ್ ಖಾಲಿ ಆಗಿದೆ, ಮಾವಿನಕಾಯಿನೇ ಇಲ್ಲ. ಸೀಸನ್ ಮುಗ್ದಿದೆ ಅಮ್ಮೋ. ಏನಮ್ಮ ಇಲ್ವಲ್ಲ, ಖಾಲಿ. ಇವು ಹತ್ತಿ ಗಿಡ ಅಲ್ವೇನಮ್ಮ? ಹತ್ತಿ ಗಿಡ ಕ್ರಾಸ ಹತ್ತಿ ಕ್ರಾಸು ಇದೆಲ್ಲ. ಎಷ್ಟು ದಿನ ಆಗಿದೆ ಇದು ಹಾಕಿ? ಒಂದು ತಿಂಗಳಾಗಿರ್ಬೇಕಾ? ಇದೆಲ್ಲ ಹತ್ತಿ ಕ್ರಾಸ್ ನೋಡಿ. ಡ್ರಿಪ್ ಪೈಪ್ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಮ್ದಲ್ಲ ತೋಟ. ಇಲ್ಲೇ ಸಿಕ್ಕಾಪಟ್ಟೆ ಮಾವಿನಕಾಯಿ ಇರ್ತವೆ. ಏನು ಸಿಗಿರ್ತಾವ ಮಾವಿನಕಾಯಿ ಅಂತ. ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೊಲದಲ್ಲಿರೋಂಥ ಸೊಪ್ಪು ತುಂಬಾ ಚೆನ್ನಾಗಿರುತ್ತಲ್ವ, ಅದರಲ್ಲಿ ಸೊಪ್ಪಿನ ಸಾರು ಮತ್ತು ಸೊಪ್ಪು ಎಲ್ಲನೂ ಮಾಡ್ಕೋಬೋದು. ಹಾಗಾಗಿ ಕಿತ್ಕೊಂಡು ಹೋಗೋಣ ಅಂತೇಳಿ ತೋಟಕ್ಕೆ ಬಂದಿದ್ದೀವಿ. ಇದು ನಮ್ದಲ್ಲ. ಅನ್ನೆ ಸೊಪ್ಪು, ಗುರ್ಜಿ ಸೊಪ್ಪು ಅವೆಲ್ಲ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾರು ಮತ್ತು ಸೊಪ್ಪು ಎಲ್ಲನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಕೆಮಿಕಲ್ ಫ್ರೀ ಇರೋವಂಥದ್ದಲ್ವ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ, ನೋಡೋಣ ಎಷ್ಟು ಸೊಪ್ಪು ಸಿಗುತ್ತೆ ಅಂತ. ನೋಡಿ, ಇದೆ ಗೊರ್ಜಿ ಸೊಪ್ಪು. ಸೊಪ್ಪಿನ ಸಾರು ಮಾಡಿದ್ರೆ ಅಂತೂ ಸಖತ್ತಾಗಿರುತ್ತೆ. ಇದರಲ್ಲಿ ಇದನ್ನ ಬೇರ್ಗತ್ತ ಕಿತ್ಕೋಬಾರ್ದು, ಈ ಥರ ಮುರ್ಕೊಂಡ್ರೆ ಮತ್ತೆ ಚಿಗುರಾಕುತ್ತೆ. ನೋಡಮ್ಮ, ಇದು ಈ ಥರದ್ದು ಸೊಪ್ಪು ಕಿತ್ಕೋಬೇಕು, ಗೊತ್ತಾಯ್ತಾ? ಇದು ಗೊರ್ಜಿ ಸೊಪ್ಪು. ಇದು ನೋಡಿ, ಈ ಗಿಡ ನಿಮ್ಗೆ ಗೊತ್ತಾದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೋಡಿ ಎಷ್ಟೊಂದಿದೆ ಇಲ್ಲಿ, ಇಲ್ಲೇನೆ. ಇಲ್ಲಿದೆಲ್ಲ ಕಿತ್ಕ ಮುರ್ಕೋಬೇಕಾ ಹಾಗೆ. ಹೆಂಗೆ ಉಗುರಲ್ಲಿ ಈ ಥರ ಟ್ರಿಮ್ ಮಾಡ್ಕೋಬೇಕು ಅಷ್ಟೇ. ಇದೆ ಎರಗಿಡ, ಅದೆಲ್ಲ ತಗ ಕವರೊಳಿ ಕಾಕ. ಇಲ್ಲಿದೆಯಲ್ಲ ನೋಡು, ಇಲ್ಲಿದೆ ನೋಡು. ಅಲ್ಲ, ಬೇರ್ಗತ್ತ ಕಿತ್ತಿದ್ಯಾ? ಹಾಂ, ಕೇಳ್ತೈತೆ. ಇದ್ರಾಗಿಲ್ಲ ಕಂದ, ಇಲ್ಲ. ಹೌದಾ? ಸರಿ. ನೋಡ ಆ ಕಡೆ ಎಲ್ಲಾನ ಇದೆಯೇನು? ಆ ಕಡೆ ನೋಡ್ದ? ಆ ಕಡೆ ಎಲ್ಲ ನೋಡ್ದ? ಆಯ್ತಾ? ಸೊಪ್ಪೆಲ್ಲ ಚೆಲ್ತಿದ್ಯಾ? ನೀಟಾಗಿ ಕವರ್ ಇಟ್ಕೊಮು, ನೀಟಾಗಿ ಇಟ್ಕೊ. ಹಂಗೆ, ವೆರಿ ಗುಡ್. ಬಾ ಈ ಕಡೆ ನೋಡಂಬ, ಸಿಗುತ್ತೆ. ಈ ಕಡೆ ನೋಡಂಬ.
ಯಾಕಡೆ ಸರಿ ಇಲ್ಲಮ್ಮ ಇಲ್ಲ ಇಲ್ಲಿದೆ ಕಂದ ಕಮ್ ಹಾಂ ಕಿತ್ಕೋದು ಹಂಗೆ ವೆರಿ ಗುಡ್ ಹ್ಞೂ ಇನ್ನೂ ಇದೆ ನೋಡು ನೀಟಾಗೆಲ್ಲ ಬುಡುಕ್ ಸಮೇತ ಕಿತ್ಕೋಬೇಕು ಕವರೊಳಗೆ ಹಾಕೊಂಡ್ರೆ ಇರಮ್ಮ ನೀಟಾಗಿ ಕವರಕ್ಕೆ ಹಾಕೊಳಪ್ಪ ಹ್ಞೂ ಅದು ಸೀಡೆ ಆಗಿದ್ದು ಬಿಡಪ್ಪ ಬೇಡ ಅಮ್ಮ ಬೇಡ ಅದು ಹುಷಾರು ಕಾಲು ಪರಚ್ಕಂತ ಹೇಳಿ ಹೆಂಗಾಗಿದೆ ನೀಟಾಗಿ ನೋಡ್ಕೋಬೇಕಮ್ಮ ನಿಧಾನಕ್ಕೆ ಇಳಿ ಅಂತಂದಿತ್ತು ಅದಕ್ಕೆ ತುಂಬ ದಿನಗಳಾಯಿತು ಇಲ್ಲಿಗೆಲ್ಲ ಬಂದು ತುಂಬ ಅಂದರೆ ತುಂಬ ವರ್ಷಗಳೇ ಆಯಿತು ನಾನು ಬರ್ತಿರ್ಲಿಲ್ಲ ಅಮ್ಮ ಯಾವಾಗನ ಬಂದಾಗ ಕಿತ್ತಿ ಕೊಟ್ಟು ಕಳಿಸೋದು ಸೊ ನಾನೇನು ಕೀಳ್ಕೊಂತಿರ್ಲಿಲ್ಲ ಇಂದನು ಇನ್ನು ಅಲ್ಲೊಂದು ಸ್ವಲ್ಪ ಕಿತ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಅದರಲ್ಲೊಂದಿಷ್ಟೇ ಇದ್ದಿತ್ತು ನೋಡೋಣ ಈ ಕಡೆ ಹತ್ತಿ ನೋಡೋಣ ಇಲ್ಲಿ ಇನ್ನೊಬ್ರು ತೋಟಕ್ಕೆ ಬಂದಿದ್ದೀವಿ ಇಲ್ಲೊಂದು ಸ್ವಲ್ಪ ಏನೇನೋ ಸೊಪ್ಪು ಸಿಗುತ್ತೇನಂತ ನೋಡೋಣ ಸೊ ತುಂಬ ಹೈಜಿನಿಕ್ ಇಲ್ಲೇನೋ ಗಲೀಜೇನು ಮಾಡಲ್ಲ ಸೊ ಚೆನ್ನಾಗಿರುತ್ತೆ ನೋಡೋಣ ಎಷ್ಟು ಸಿಗುತ್ತೆ ಎಷ್ಟು ಕಿತ್ಕೊಳಕ್ಕಾಗುತ್ತೆ ಅಂತ ಹೇಳಿ ಇವರು ಬರ್ತಾರೆ ಹೋಗಿ ಅಂತ ಜೊತೆಗೆ ನೋಡಿ ಅಮ್ಮ ನಮ್ಮನ್ನೆಲ್ಲ ಏನು ನೋಡ್ಕೊಂತೀಯ ಇವತ್ತು ಕಜ್ಜಿಕಾಯಿ ಮಾಡಿದ್ವಿ ಮತ್ತೆ ನೀಟಾಗಿ ಮುಖ ಕಾಣಲಿ ಕಜ್ಜಿಕಾಯು ಮತ್ತೆ ದೊಡ್ಡಮ್ಮರು ಬಂದಿದ್ರೆ ಅದರಿಂದ ತಿನ್ನಕ್ಕೆ ಮಾಡಿದ್ವಿ ಅದಕ್ಕೆ ಕಜ್ಜಿಕಾಯಿ ಮಾಡಿದ್ವಿ ಅದಕ್ಕಿಂತ ಸೊಪ್ಪಿಗೆ ಬಂದ್ವಿ ವಾಕಿಂಗು ಸೊಪ್ಪಿಗೆ ಮಾವಿನಕಾಯಿ ಕಿತ್ಕೊ ಬರೋಣ ಅಂದರೆ ಮಾವಿನಕಾಯಿ ಇರಲಿಲ್ಲ ಖಾಲಿ ಆಗಿದ್ವು ಗೊತ್ತಾಯ್ತು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಟಾಟಾ ಫ್ರೆಂಡ್ಸ್ ಐ ಸಿಮ್ ಐ ಒಳ್ಳೆದ್ದವು ಇದು ಫಾಲೋ ಮಾಡ್ತೈತಿ ನಾಯಿ ಯಾವಾಗ್ಲಿಂದನೂ ಆ ತೋಟದಲ್ಲಿ ಅಲ್ಲಿದ್ವಲ್ಲ ಅಲ್ಲಿಂದನೂ ಇದು ಫಾಲೋ ಮಾಡ್ತೈತಿ ಇದು ಯಾರ್ದು ನಾಯಿ ಅಂತ ಗೊತ್ತಿಲ್ಲ ಸದ್ಯ ಏನೂ ಮಾಡ್ತಿಲ್ಲ ಕಚ್ಚಲ್ಲ ಅನ್ಸುತ್ತೆ ಇಲ್ಲ ಅಮ್ಮ Yes, crystal is there. ಸೊಪ್ಪಿನ ಗಿಡ ಇದು ದುಂಡು ಮಲ್ಲಿಗೆ ಹಾಗೆ ಕನಕಾಂಬರ ಕನಕಾಂಬರ ಎಷ್ಟು ಚೆನ್ನಾಗಿ ಆಲ್ರೆಡಿ ಬಿಡಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಮೊಡ್ಲಲ್ಲಿ ಏನದು ಸೌತೆಕಾಯಿನಾ ಅಲಿಕು ಕವರಲ್ಲಿ ಹಾಕವ ಅಮ್ಮ ಹೂ ಕಿತ್ಕೊಂಡ್ಲಾ ಅಮ್ಮ ಇದು ಕೋಳಿಗೆ ಇಕ್ಕ ಬಿಡಕ್ಕೇನಲ್ವಾ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡು
ಬಾ ಅಮ್ಮ. ಹೇಳ್ತಾರಲ್ವಾ ಒಂದು ಮರಿ ಹುಟ್ಟು ಅಂತ. ಹಾಂ ಎಮ್ಮಿಗೆ ಬಾ ಬಾ. ಅಮ್ಮ ಎಷ್ಟು ಫಾಸ್ಟಾಗಿ ಹೋಗ್ತೈತೆ ನೋಡು. ಏನಮ್ಮ ಕೊಳಗನ್ಸ್ಲು ಕೊಳಗಂಕ್ಲ ಇಂಥದ್ದು ಇದ್ರೊಳಗೆ ಅಲಬ ಅಂತ ಇರ್ತೈತಿ, ಅದಕ್ಕೆ ಕಿತ್ಕೊಂಡಿಯ. ಇದನ್ನು ಅದೇ ಇನ್ನೊಂದು ಅಲಬ ತೋರಿಸ್ತೀನಿ ಮಗ ನೋಡೋದು ಬೇಕಲ್ಲ. ಇಲ್ಲಿ ಸ್ಮೆಲ್ ಬರಲ್ಲ. ಹಾಂ ಹಾಂ ಸ್ಮೆಲ್ ಬರೋದು ಬೇರೆ ಸೊಪ್ಪು. ಸ್ಮೆಲ್ ಬರ್ದಿದ್ದು ನಮ್ಮ ಸೊಪ್ಪು ಅದು ಏನು ಮಾಡ್ತಾರೆ? ಬಾಣ್ತಿಯರ್ಗೂ ಹಾಂ ಕೈ ಕಾಲು ಉತ್ಕೊಂಡಿದ್ರು ಎಲ್ಲರೂ ತಿನ್ಬೋದು. ಸೊಪ್ಪಿನ ಸಾರು ಮಾಡ್ತಾರೆ. ಅದನ್ನು ಇದು ಅನ್ಗನೆ ಸೊಪ್ಪು ಹ್ಞೂ ಬೆರಕೆಗೆ ಇಟ್ಬಿಟ್ಟು ಮುಳ್ಳವಮ್ಮ. ಹ್ಞೂ ಅಮ್ಮ ಸಿಕ್ಕಾಪಟ್ಟೆ ಮುಳ್ಳಿದಾವೆ. ಇವಿದಾವಲ್ಲ ಇವು ಕುಚ್ಚ ಎಳಿತಾವು. ಮೊದಲೇ ಪ್ಯಾಂಟ್ಗೆ ಬಾ ಸಾಕು ಬರಮ್ಮ. ಅದು ತೋರ್ಸಕ್ಕಾಗಿ ಬಂದೆ. ಹೌದಾ? ನಾನು ಇಲ್ದಿದ್ರು ಕಿತ್ಕೊಂಡು ಇಲ್ಲಿ ನೀಟಾಗಿ ತೋರಿಸಿ. ಕೊಳವಂಕಲು ಕೊಳಗಂಕ್ಲು ಸೊಪ್ಪಂತೆ. ಹುಳಿ ಕಾಳು ಹಾಕಿ ಮಾಡ್ಬೇಕು. ಈಗ ನೋಡಿ ಇದು ಕೊಳವಂಕಲು ಸೊಪ್ಪು ಅಂತ ಅದು. ಇದು ಎರ್ಗಿಡ ಅಲ್ಬು ಓಕೆ. ನೀನು ಗೊತ್ತಿರುತ್ತಲ್ಲ, ನೀನು ಅವಾಗ ನೋಡ್ಕೊಂಡು ಇದು ಮಾಡು. ಅಮ್ಮೋ ಹಿಂಗೆ ಹೋಗಂತ ಕಮ್ ದಟ್ ಸೈಡ್. ಏ ನೋ 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 ಹಂಗೆ ಬರ್ಬಿಡ ಅಮ್ಮೋ. ಹಿಂಗೆ ಬಾ, ಅಲ್ಲಿ ತುಂಬ ಮುಳ್ಳು ಕುಚ್ಚುತ್ತವೆ. ಹಾಂ ನಾವೇ ಹಿಂಗೆ ಗೊತ್ತದಮ್ಮೋ. ಶಿವ ಓಕೆ. ಇಲ್ಲಿ ಏನಾಗಿದಮ್ಮೋ? ಅದು ಬಿದ್ದಿದ್ದಲ್ಲ ಗಾಯ ನೋಡಿ, ಹಿಂಗೆ ಗಾಯ ಆಗಿದೆ. ಎಲ್ಲ ನನಗೆ ತಿನ್ನು. ಒಂದು ಸ್ವಲ್ಪ ಬೇಕು ಅಕ್ಕನ ತೆಗಿಸ್ಕೊದೆ. ಉರಿತಾಯ್ತಾ? ಇಲ್ಲೆಲ್ಲ ಒಂದು ಸ್ವಲ್ಪ ತರಚ್ಕೊಂಡಂಗೈತೆ. ಇಲ್ಲೆಲ್ಲ ಹಿಡ್ಕೊ. ಹಾಂ ಉರಿತೈತನಪ್ಪ? ಬರೋಷ್ಟೊತ್ಕಂತೂ ತುಂಬಾ ಸಾಕಾಗೋಗಿತ್ತು. ಅಲ್ಲಿಂದ ನಡ್ಕೊ ಒಂದು ಕಾಲೆಲ್ಲ ನೋವು ಬರ್ತಿದ್ದಾವೆ. ಅಮ್ಮ ಅಲ್ಲೇ ಡ್ರಾಪ್ ಆಗೋಯ್ತು. ಯಾರೋ ಸಿಕ್ಕಿದ್ರು ಅಂತೇಳಿ ಅವರ ಮಾತಾಡ್ಸ್ಕೊಂಡು ಅಲ್ಲೇ ನಿಂತ್ಕೊಂತು. ಇನ್ನು ನಾನು ಪಾಪ ಬಂದ್ವಿ. ಸೊಪ್ಪೆಲ್ಲ ನೀಟಾಗಿ ಜೋಡಿಸ್ಬೇಕು. ನಾಳೆ ಊರಿಗೆ ಬೇರೆ ಹೋಗ್ಬೇಕಲ್ವ. ಇನ್ನು ನಾಳೆ ಸೋಮವಾರ ಪಾಪನ ಕಳಿಸ್ಬೇಕು ಸ್ಕೂಲ್ಗೆ. ಅವಾಗಲೇ ಒಂದು 2 ವಾರದಿಂದ ಇಲ್ಲ ಅನಿಸುತ್ತೆ, 2 ವಾರದಿಂದ ಅವಳನ್ನ ಸ್ಕೂಲ್ಗೆ ಕಳಿಸಿಲ್ಲ ನಾವು. ಸೇರಿಸಿದ ದಿವಸ ಒಂದು 3 ದಿವಸ 4 ದಿವಸ ಹೋಗಿದ್ದ ಅಷ್ಟೇ. ಸೊ ಇನ್ನೇನು ಪ್ಯಾಕ್ ಮಾಡ್ಕೊಳ್ಳೋದು ಏನೂ ಇಲ್ಲ. ಒಂದು ಸ್ವಲ್ಪ ತರಕಾರಿ ಅದು ಇದು ಸೊಪ್ಪು ಅದು ಇದು ಇರುತ್ತಲ್ಲ, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡ್ರೆ ಆಗೋಯ್ತು. ಇನ್ನು ಅವಳನ್ನ ಸೋಮವಾರದಿಂದ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಇಷ್ಟು ದಿನ ಕಳಿಸಿರ್ಲಿಲ್ಲ, ಹಾಗಾಗಿ ನಾಳೆ ಸೋಮವಾರ ಹೋಗಬೇಕು. ನೋಡೋಣ, ಇವತ್ತು ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತು ಅವಾಗಲೇ ಒಂದು 3:45 ಆಯಿತು, 4 ಗಂಟೆ ಆಗಿದೆ. ಇನ್ನು ನಾಳೆಗೆ ಬೆಳಗ್ಗೆ ಬಸ್ಕೋ ಇಲ್ಲಾಂದರೆ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತೇಳಿ. ಏನು ತಿಂದಿದ್ಯಮ್ಮ? ಏನೋ ತುಂಬ ಹೊಟ್ಟೆ ಸಿಗ್ತಿದೆ ಗಾಯ್ಸ್, ಊಟ ಮಾಡಬೇಕು. ಇವಳೇನೋ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ಯಾ? ಬಾಳೆಹಣ್ಣು ಜ್ಯೂಸ್, ಬನಾನಾ ಜ್ಯೂಸ್. ಏನು ಮಾಡ್ತಿದ್ಯಮ್ಮ ನೀನು? ಸಿಪ್ಪೆ ಸುಲಿತಿದ್ದೀನಿ ಮಮ್ಮಿ. ಬಾಯ್ಲಿ ಊಟ ಮಾಡ್ಬಾ. ನಾನು ಸಿಪ್ಪೆ ಸುಲಿಬೇಕು. ಸಾಕ್ಬಿಡು ಬಾನು. ಇಲ್ಲಿ ಯಾವಾಗ ಅನ್ರಿ ಸಕ್ರಿ ನಾನು ಕೂರ್ಲು ಇಲ್ಲ ಕಿಂಗೆ 2 3 4 ಅಜ್ಜಿ ಪಾತ್ರೆ ಬೆಳಗ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ್. 1 2 3
ಅಮ್ಮಯ್ಯ ಪಾಪು ಮನಿಕೋನಪ್ಪ. ಮಲಿಕೊಂಡಿದ್ದಾನಾ? ಓಕೆ ಓಕೆ. ಏನೇನ್ ಹಾಕಿದೀವಿ ಅಂತ ತೋರಿಸಿ ಬರ್ರಿ. ಓಕೆ. ಇದೇನು ಗಿಡ? ಇದು ಅಪ್ಪ ಹಲಸಿನಕಾಯಿ ಗಿಡ. ಹಲಸಿನಕಾಯಿ ಬರ್ತಾವಲ್ಲ ಅದ್ರ ಗಿಡ ಇವು. ಕನಕಾಂಬ್ರ ಗಿಡ. ಇದು ಶುಂಠಿ ಗಿಡ. ಶುಂಠಿ ಗಿಡ ಥರ ಇಲ್ಲ ಇದು. ಇದು ಒಂದು ಶುಂಠಿ ಗಿಡನೇ ಇದು. ಇದು ಕನಕಾಂಬ್ರ ಗಿಡ, ಅದು ಅಷ್ಟೇ. ಅದು ಇದು ಸಣ್ಣ. ಇದು ಶೋಕೇಶ್ ಪ್ಲಾಂಟ್. ಇದು ಇದು ಗುಲಾಬಿ ಗಿಡ, ಕನಕಾಂಬ್ರ ಗಿಡ. ಇದು ಇದೇನು ಗಿಡ ಅಂತ ನನಗೆ ಗೊತ್ತಿಲ್ಲ. ಶೋಕ್ ಬೆಳೆಸಿದ್ದಾರೆ. ಮತ್ತು ಆ ಶಂಕು ಫ್ಲವರ್ದು ಬಳ್ಳಿ. ಇದು ಬಂದ್ಬಿಟ್ಟು ಇದು ಬೊಪ್ಪಾಯ, ಪರಂಗಿ ಗಿಡ. ಸೊ ಇದು ಈ ಫ್ರಂಟ್ ಸೈಡಲ್ಲಿ ಒಂದು ಸ್ವಲ್ಪ ಗಿಡಗಳಿದ್ವು. ಇಲ್ಲಿ ಕಬ್ಬು ಗಿಡ ಇತ್ತು, ಅದನ್ನು ತೆಗೆದು ಬಿಟ್ಟಿದ್ದಾರೆ. ಏನು ಗಿಡ ಅಮ್ಮ ಅದು? ಗೆಣಸು ಗಿಡ. ಅದು ಇದು ಗೆಣಸು ಗಿಡ. ಇದು ಕುದಿನ ಗಿಡ ನೋಡ್ತೀರಿ ಸರಿ. ಇದು ಏನು ಗಿಡ? ದಾಸವಾಳದ ಗಿಡ, ರೆಡ್ ಕಲರ್. ಇದು ಫ್ಲವರ್ ಬಿಟ್ಟಿದೆ ನೋಡಿ. ಶುಗರ್ ಪ್ಲಾಂಟ್. ಶುಗರ್ ಪ್ಲಾಂಟ್. ಶುಗರ್ ಪ್ಲಾಂಟ್ ಅಂದರೆ ಇದೆ, ಕಬ್ಬು. ದಿಸ್ ಈಸ್ ನೋಡಿದ್ವಲ್ಲ ಬೊಪ್ಪಾಯ ಗಿಡ, ಪರಂಗಿ ಗಿಡ. ಅದು ಬರೀ ಫ್ರೆಂಡ್ಸ್. ಇದು ಪುದೀನ ಗಿಡ. ಇದು ಅದೇ ದಾಸವಾಳದ ಕೊಂಬೆ ಹಾಕಿದೀವಿ. ಇದು ಗುಲಾಬಿಗೆ ಹಾಕ್ತಾರಲ್ಲ, ಅಜ್ಜಿ ಪಾತ್ರೆ ಬೆಳಗ್ತಾ ಐತಿ. ದಿಸ್ ಇಸ್ ಮೈ ಗ್ರಾನಿ. ಇಲ್ಲಿ ಒಂದು ಟೊಮೆಟೊ. ಇದು ತುಳಸಿ ಗಿಡ. ಇದು ಇದೊಂದು ಟೊಮೆಟೊ ಗಿಡ, ಅದೊಂದು ಟೊಮೆಟೊ ಗಿಡ. ಅಂಡ್ ಇದನ್ನ ಯಾಕೆ ಕಡ್ದು ಹಾಕಿದ್ರಿ? ಎಷ್ಟು ಚೆನ್ನಾಗಿ ಚಿಗುರಾಕಿತ್ತಲ್ಲ. ಅದೊಂದು ಮಲ್ಲಿಗೆ ಗಿಡದ್ದು, ಮಲ್ಲೆ ಗಿಡ. ಇದು ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಚಿಗುರಾಕೈತೆ. ಇದಮ್ಮ ಹುಟ್ಟಾಕಿರೋದು, ಅದಕ್ಕೆ ಚಿಗುರುತ್ತೆ. ನಾನು ಹುಟ್ಟಾಕಿರೋ ಯಾವೂ ಚಿಗುರಿಲ್ಲ. ಅಮ್ಮ ಹುಟ್ಟಾಕಿರೋದು ಮಾತ್ರ ಚಿಗುರಾಕೈತೆ. ಇನ್ನು ನೋಡ್ಬರಿ ಈ ಕಡೆ ನಮ್ಮ ಬ್ಯಾಕ್ ಸೈಡ್ ಮನೆ ಹಿಂದೆಗಡೆ ನಿಧಾನ. ಇದು ಬ್ಯಾಕ್ ಸೈಡು ನೋಡಿ. ಇದು ತೆಂಗಿನ ಗಿಡ ಅಷ್ಟೇ. ತೆಂಗಿನ ಗಿಡದಾಗ ತೆಂಗಿನಕಾಯಿ ಇಲ್ಲ. ಆದರೆ ನೀರು ಒಯ್ಯಲ್ಲ ನಾವು, ಮನೆ ಸೈಡ್ ಜಾಸ್ತಿ ಇರಲ್ಲ. ನಾವು ಹಾಸ್ಟೆಲ್ಗೆ ಹೋಗ್ತೀವಿ, ಅದಕ್ಕೆ. ಬರ್ರಿ, ಇದು ಕನಕಾಂಬ್ರ ಗಿಡ. ಯಾಕೆ ಹೂವನೇ ಬಿಡ್ತಿಲ್ಲ ಈ ಮಧ್ಯ. ಇನ್ನು ಹೋಗ್ಬೇಕದು ಟೈಮ್ ಹೋಗ್ಬೇಕು. ಇನ್ನು ಒಂದು ಸ್ವಲ್ಪ ದೊಡ್ಡದಾಗ್ಬೇಕು. ಡ್ರ್ಯಾಗನ್ ಗಿಡ ನಮ್ಮ ಅಕ್ಕರ ಬಂತೆಯಿಂದ ಕಿತ್ಕೊಂಡು ಇಕ್ಕಿದ್ವಿ. ನಾನು ಹೆಂಗೆ ಇಟ್ಟಿದ್ದು ಹಂಗೆ ಐತೆ. ಅದಕ್ಕೆ ಆರೈಕೆನೇ ಮಾಡಿಲ್ಲ ನಮ್ಮ ಅಮ್ಮರು, ಅದಕ್ಕೆ ಆ ಥರ ಆಗ್ಬಿಟ್ಟಿದೆ. ಅದಕ್ಕೇನು ಚೆನ್ನಾಗಿ ಆರೈಕೆ ಮಾಡಿದರೆ ಚೆನ್ನಾಗಿ ಬಳ್ಳಿ ಹೊಡೆಯೋದು. ತಿರ್ಗಾ ಇಲ್ಲಿ ಎಷ್ಟು ದೊಡ್ಡ ಗಿಡ, ನಿಂಬೆ ಗಿಡ ಇತ್ತು. ಇಲ್ಲಿ ನಿಂಬೆ ಗಿಡ ಇತ್ತು, ತುಂಬ ಅಂದರೆ ತುಂಬ ದೊಡ್ಡದಿತ್ತು. ನಮ್ಮ ಮನೆ ಏನಿದೆಯೋ ಅದಕ್ಕಿಂತ ಹೈಟ್ ಇತ್ತು. ಸಿಕ್ಕಾಪಟ್ಟೆ ಕಾಯಿಗಳು ಬಿಡವು. ಏನು ಅಂತಂದರೆ ಮೊನ್ನೆ ರೀಸೆಂಟಾಗಿ ನನ್ನ ತಂಗಿದ ಮದುವೆ ಆಯ್ತಲ್ಲ, ಒಂದೂವರೆ ವರ್ಷ ಆಯಿತು. ಆವಾಗ ಸ್ಯಾದ್ರೆ ಆಗುತ್ತೆ, ನಿಂಬೆ ಗಿಡ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿದ್ದಾರೆ ಇವಾಗ. ಮತ್ತು ಇದು ಅಷ್ಟೇ, ಇದು ಸೀತಾಫಲದ ಗಿಡನೂ ಅಷ್ಟೇ. ಸಿಕ್ಕಾಪಟ್ಟೆ ಕಾಯಿ ಬಿಡೋದು. ಸ್ವೀಟ್ ಅಂದರೆ ಸ್ವೀಟ್, ಅಷ್ಟು ಸ್ವೀಟಾಗಿರೋದು. ಬಟ್ ಅದನ್ನು ಎರಡೂ ಒಂದೇ ಸಲ ಕಟ್ ಮಾಡಿದ್ರು. ನಿಂಬೆ ಗಿಡ ಒಂದು ಸಲ ಕಟ್ ಮಾಡಿದ್ರೆ ಚಿಗುರು ಹಾಕಲ್ವಲ್ಲ, ಅದು ಚಿಗುರು ಹಾಕಿಲ್ಲ ನೋಡಿ. ಇದು ಸೀತಾಫಲ ಗಿಡ ಮಾತ್ರ ಚಿಗುರು ಹಾಕಿದೆ. ಇದು ಹಾಗಲಕಾಯಿ ಗಿಡ ಅಂತ ನಾನೇ ಹುಟ್ಟಾಕಿದ್ದು. ಮೊನ್ನೆ ನಮ್ಮ ಫ್ರೆಂಡ್ಸ್ ಅವ್ರ ಮನೆಯಿಂದ ಇಸ್ಕೊಬಂದೆ ಬೀಜ. ಇದು ಸಿಕ್ತೆಕಾಯಿ ಗಿಡ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ನೋಡ್ತಿಲ್ಲ ಹಂಗೆ. ಇಷ್ಟೇ. ಇಲ್ಲೆಲ್ಲ ಒಂಥರ ಪ್ಲ್ಯಾಂಟ್ಸ್ ಎಲ್ಲ ಹಾಕಿವು ಅವಾಗ ನಾವು ಇಲ್ಲೆಲ್ಲ ಇದ್ದಾಗ. ನೋಡಿ ಇಲ್ಲೊಂದು ಚಿಟ್ಟೆ ಗಿಡ ಇದೆ. ಇನ್ನು ಈ ಕಡೆ ನೋಡಿ ಎಷ್ಟು ದೊಡ್ಡದಾಗಿ ಕಾಯಿ ಇದ್ದಾವೆ, ದೊಡ್ಡದಾಗಿದೆ. ಎಲ್ಲಿ ಅವನೆಲ್ಲ ಕಂದ. ಇದು ರೈಟ್ ಸೈಡ್, ನಮ್ಮನೆ ರೈಟ್ ಸೈಡಲ್ಲಿ ಅಲ್ಲಿ ದೊಡ್ಡದ ಕಾಯಿ ಬಿಟ್ಟೈತೆ ನೋಡಿ, ಚೆನ್ನಾಗ್ಬಿಟ್ಟಿದೆ. ಇದು ನಮ್ಮ ಮನೆ ಎಷ್ಟು ಹೈಟ್ ಐತೋ ಅಷ್ಟೇ ಹೈಟ್ ಐತಿ. ಸೊ ಅಷ್ಟೇ ನಮ್ಮ ಮನೆ ಬ್ಯಾಕ್ ಸೈಡು ನೋಡಿ. ಇದೆ ನಮ್ಮ ಮನೆ ಬ್ಯಾಕ್ ಸೈಡು. ಬಾಳೆ ಗಿಡ, ಬೇವಿನ ಗಿಡ ಅದು ಅವ್ರದ್ದು ಬೇರೆಯವ್ರದ್ದು. ಸೊ ಇಷ್ಟೇ.
ಬಾರೆ ಫೋಸ್ ಕೊಡೋಣ. This is my house. ಬರ್ರಿ ನಮ್ಮ ಮನೆ ನೋಡಕ್ ಹೋಗೋಣ. ಸಾಕು ನೋಡಿಸ್ತೀವಿ. ನೋಡಿ ಇಷ್ಟು ಸೊಪ್ಪು ಸಿಕ್ತು. ಇನ್ನು ಇದರಲ್ಲಿ 4 ಭಾಗ ಮಾಡಬೇಕು. ಜಾಸ್ತಿ ಕಿರಿಕ್ಸಲೇನು ಸೊಪ್ಪು ಇರೋದು ಇದರಲ್ಲಿ, ಬೇರೆ ಸೊಪ್ಪು ಸಿಗಲಿಲ್ಲ ನಮಗೆ. ಇದರಲ್ಲಿ ಅಮ್ಮಗೂ ನನಗೂ ಮತ್ತು ಕರ್ಬಸ್ ಆಂಟಿಗೂ ಯಮುನವ್ರ ಅತ್ತೆರಿಗೂ ಕೊಟ್ಟು ಕಳಿಸ್ಬೇಕು. ಯಾವಾಗೇ ಸೊಪ್ಪು ಕಿತ್ಕೊಬಂದರು ಅಮ್ಮರು ಯಮುನವ್ರ ಅತ್ತೆರಿಗೆ ಕೊಟ್ಟು ಕಳಿಸ್ತಾರೆ, ಹತ್ರದಲ್ಲೇ ಇರೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೊತ್ತಿರೋರ ಹತ್ರ ಕಿತ್ಕೊಬಂದ್ವಿ. ಇದನ್ನು ಒಂದು ಸ್ವಲ್ಪ ತಾಂತೀನಿ ಅಷ್ಟೇ, ಜಾಸ್ತಿ ತಾಣಲ್ಲ. ಯಾಕಂದರೆ ನಮ್ಮ ಮನೆಗೆ ಫ್ರಿಜ್ ಇಲ್ಲ, ಹೊಳ್ತೋಗ್ಬಿಡುತ್ತೆ. ಅಮ್ಮರಾದರೂ ಯೂಸ್ ಮಾಡ್ಕೊತಾರೆ, ಇಲ್ಲಾಂದರೆ ಯಮುನವ್ರಿಗೆ ಅತ್ತೆರಿಗಾದರೂ ಕೊಟ್ಟು ಕಳಿಸಿದ್ರೆ ಅವರಾದರೂ ಯೂಸ್ ಮಾಡ್ಕೊತಾರೆ. ಸೊ ಒಂದೊಂದು ಕವರಾಗೆ ನನಗೂ ಕರ್ಬಸ್ ಆಂಟಿಗೆ ಮಾತ್ರ ಹಾಕ್ಕೊಂಡು, ಇನ್ನೊಂದು ಕವರಾಗೆ ಅವ್ರು ಎಷ್ಟಾದರೂ ತೊಗೊಳ್ಳಿ ಅಂತೇಳಿ ಇನ್ನೊಂದು ಕವರಾಗೆ ತುಂಬಿಕ್ಬಿಡ್ತಿಟ್ಟೆ. ಸಾಕಲ್ವಾ ಅಷ್ಟು ನಿಮಗೆ? ಅಷ್ಟೇ ಆಟಗಳು ತಗೊಂಡಿದ್ದೀವಿ ಬೇಡಪ್ಪ. ಒಬ್ರಿಗೆ ಇದು ನನಗೆ ಒಬ್ರಿಗೆ ಅಷ್ಟೇ. ಇದು ನನಗೆ ಒಬ್ರಿಗೆ ಇದು ನೀವು ತಗೊಳ್ಳಿ. ಇನ್ನು ಸೊಪ್ಪು, ಒಂದು ಸ್ವಲ್ಪ ಬದನೆಕಾಯಿ ಅಷ್ಟೇ, ಇನ್ನೇನು ತಾಣಲಿಲ್ಲ. ಮಾವಿನಕಾಯಿನೂ ಇಲ್ಲ, ಸೀಸನ್ ಖಾಲಿ ಆಗೋಗ್ಬಿಟ್ಟಿತ್ತು. ಇನ್ನು ಅಷ್ಟು ಮಾತ್ರ ಎಲ್ಲ ಒಂದು ಕಿಕ್ಕಿ ನಾವು ಬಟ್ಟೆ ಬೇರೆ ಇದ್ವಲ್ಲ, ಅವೂ ಅಷ್ಟೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನಿವತ್ತು ಹೋಗೋದು ಬೇಡ ಅಂಥೇಳಿ ನಾಳೆ ಹೋಗೋಣ ಅಂತ ಸುಮ್ಮನೆ ಆದೆ. ಇನ್ನು ಅಮ್ಮ ಅಷ್ಟೊತ್ತಿಗೆ ಬಿಡಿ ಕೆಲಸ ಮಾಡ್ತಿತ್ತು. ಅಮ್ಮರು ಇದೇ ಕೆಲಸ ಮಾಡುತ್ತೆ. ಕೆಲಸ ಮಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕೆ ಎದ್ದೇಳೋದು ಕೂತ್ಕೊಳ್ಳೋದು ಆ ಥರ ಆಗಲ್ಲ. ಬಟ್ ಏನು ಅಂತಂದರೆ ಕುಂತಿರೋತ್ತಾಗೇ ಬಿಡಿ ಸುತ್ತುತ್ತೆ. ಸುಮ್ಮನಿರಮ್ಮ ಸುತ್ತಕ್ಕೆ ಹೋಗ್ಬೇಡ ಅಂದರೂ ಕೇಳಲ್ಲ, ಬಿಡಿ ಸುತ್ತುತ್ತೆ. ಇನ್ನು ಯಮುನೂ ಅಷ್ಟೇ ಪಾಪನ ಎತ್ಕೊಂಡು ಕುಂತಿದ್ಲು. ನಾವು ಮೂವರು ಅಂತಾಗಿದ್ದೀವಂದರೆ ತುಂಬಾ ಖುಷಿಯಿಂದ ಜೋಕ್ ಹಾಕೊಂಡು ನಗ್ತಾ ಇರ್ತೀವಿ. ತುಂಬ ಜಾಸ್ತಿ ಅಮ್ಮನೇ ಜೋಕ್ಸ್ ಮಾಡ್ತಿರುತ್ತೆ ಯಾವಾಗ್ಲೂ. ಒಂದೊಂದು ಸಲ ಸೀರಿಯಸ್ ಬೈಯುತ್ತೆ, ಒಂದೊಂದು ಜಾಸ್ತಿ ಟೈಮು ಜಾಸ್ತಿ ಜೋಕ್ ಮಾಡ್ತಿರುತ್ತೆ. ನಕ್ಕು ಸಾಕಾಗೋಗುತ್ತೆ. ಇನ್ನು ಪಾಪನೂ ಮಲಿಕೊಂಡಿದ್ದ. ಇವತ್ತು ಸ್ನಾನ ಬೆಳಿಗ್ಗೆನೇ ಮಾಡಿಸಿದ್ವಿ. ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಅಷ್ಟೇ, ಮೋಡ ಮುಚ್ಕೊಂಡಿತ್ತು ಮಧ್ಯಾಹ್ನ ಟೈಮಲ್ಲೆಲ್ಲ, ಅಷ್ಟು ಬಿಸಿಲಿರಲಿಲ್ಲ. ಇನ್ನು ಸಾಯಂಕಾಲ ನೈಟು ಒಂದು ಸ್ವಲ್ಪ ಹಳ್ಳೆಣ್ಣೆ ತಲೆಗೂ ಹಾಗೆ ಒಂದು ಸ್ವಲ್ಪ ಕಣ್ಣಕ್ಕೂ ಕಿವಿಗೆಲ್ಲ ಬಿಡ್ತಾರೆ ಹಳ್ಳೆಣ್ಣೆನ. ನಾನೇ ಬಿಟ್ಟೆ ಇವತ್ತು ಎಷ್ಟು ಬೇಗ ಕತ್ಲಾಗೋಯ್ತು. ಡೇ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನನಗಿನ್ನ ಒಂದು 2 ದಿವಸ ಅಮ್ಮರ ಮನೇಲಿ ಬರಬೇಕು ಅಂತ ಆಸೆ, ಬಟ್ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ. ಅಷ್ಟೇ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ. ಸೊ ಮತ್ತೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.